ಇರಾನ್ ಮೇಲೆ ಮತ್ತೆ ದಾಳಿಗೆ ಪ್ಲಾನ್ ಮಾಡ್ತಾ ಇದೆಯಾ ಅಮೆರಿಕ? ಇಸ್ರೇಲ್ಗೆ 6,500 ಟನ್ ಯುದ್ಧ ಸಾಮಗ್ರಿಯನ್ನ ದೊಡ್ಡಣ್ಣ ರವಾನಿಸಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ 6,500 ಟನ್ ಯುದ್ಧ ಸಾಮಗ್ರಿಗಳನ್ನ ರವಾನೆ ಮಾಡಿದೆ ಅಮೆರಿಕ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸೆಂಟ್ಕಾಮ್ನಿಂದ ಅಧಿಕೃತವಾಗಿ ಸಿಕ್ಕಿರುವಂತಹ ಮಾಹಿತಿ ಇದು. ಇರಾನ್ ವಿರುದ್ಧ ಜಲ ದಿಗ್ಬಂಧನವನ್ನ ಅಮೆರಿಕ ಮುಂದುವರಿಸಿದೆ. ಇರಾನ್ ಮೇಲೆ ಹಿಂದೆಂದಿಗಿಂತಲೂ ಅತಿ ದೊಡ್ಡ ದಾಳಿಗೇನಾದರೂ ಸಿದ್ಧತೆಗಳು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಕಾರಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ 6,500 ಟನ್ ಯುದ್ಧ ಸಾಮಗ್ರಿಗಳನ್ನು ರವಾನಿಸಿರೋದ್ರ ಹಿಂದೆ ಏನಾದರೂ ಪ್ಲಾನ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದರಲ್ಲೂ ವಾಯು ದಾಳಿಯನ್ನು ನಡೆಸೋದಕ್ಕೆ ಬೇಕಾದಂತಹ ಯುದ್ಧ ಸಾಮಗ್ರಿಗಳೇನಿದೆ ಅದನ್ನು ಅಮೆರಿಕ ರವಾನಿಸಿದೆ. ಕಳೆದ 24 ಗಂಟೆಗಳಲ್ಲಿ ಆಲ್ಮೋಸ್ಟ್ 6,500 ಟನ್ ಪ್ರಮಾಣದ ಯುದ್ಧ ಸಾಮಗ್ರಿಗಳನ್ನು ಅಮೆರಿಕ ರವಾನಿಸಿರೋದು. ಅದರಲ್ಲಿ ಮಿಲಿಟರಿ ಟ್ರಕ್ಕು, ಡ್ರೋನ್ ಸೇರಿದಂತೆ 10 ಹಲವು ಸಾಮಗ್ರಿಗಳು ಒಳಗೊಂಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಡ್ತಾ ಇದೆ, ದರ ಏರಿಕೆ ಆಗಿರ್ಬೋದು, ಜೊತೆಗೆ ಗ್ಯಾಸ್ನಲ್ಲಿ ಅಭಾವ ಉಂಟಾಗಿರೋದಾಗಿರ್ಬೋದು, ಪ್ರತಿಯೊಂದು ವಿಚಾರವೂ ಕೂಡ ಇನ್ನೂ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಅದರ ಜೊತೆಗೆ ಇದೆಲ್ಲದರ ನಡುವೆ ಕಳೆದ 24 ಗಂಟೆಗಳಲ್ಲಿ 6,500 ಟನ್ ಯುದ್ಧ ಸಾಮಗ್ರಿಗಳನ್ನು ಅಮೆರಿಕ ರವಾನೆ ಮಾಡಿರೋದನ್ನು ನೋಡ್ತಾ ಇದ್ರೆ ಯಾವುದಾದ್ರೂ ದೊಡ್ಡ ಮಟ್ಟದಲ್ಲಿ ದಾಳಿಗೆ ಏನಾದರೂ ಪ್ಲ್ಯಾನನ್ನು ಅಮೆರಿಕ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ.